ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಜೋಸೆಫ್ ಲೋಬೋ ಶಂಕರಪುರ. ಜೋಸೆಫ್ ಲೋಬೋ ಶಂಕರಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರೇ, ನಾವು ಈ ಥರ ಇರುವಂಥ ಕಾಡು ಪ್ರದೇಶವನ್ನು, ಸುಮ್ಮನೆ ಪಾಳು ಬಿದ್ದಿರುವಂಥ ಪ್ರದೇಶವನ್ನು ಸ್ವಲ್ಪ ಕ್ಲೀನ್ ಮಾಡಿ, ಕಂಪ್ಲೀಟಾಗಿ ಕ್ಲೀನ್ ಮಾಡಿ, ಈ ರೀತಿಯಾಗಿ ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿ ಮಣ್ಣನ್ನು ತುಂಬ ಕಟ್ ಮಾಡಿ ಪರಿವರ್ತನೆ ಮಾಡಿಲ್ಲ. ಯಾಕೆಂದರೆ ಇದೊಂದು ಗುಡ್ಡ ಪ್ರದೇಶ. ಆದರೂ ಕೇವಲ ಪ್ರಮಾಣದಲ್ಲಿ ಎಲ್ಲಿ ಹೇಗೆ ಬೇಕೋ ಇದ್ದಲ್ಲೇ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸಂಪೂರ್ಣವಾಗಿ ಸಮಗ್ರ ಕೃಷಿ ತೋಟವನ್ನು ಇಲ್ಲಿ ಮಾಡಿದ್ದೇವೆ. ಇವತ್ತಿಗೆ ನಮ್ಮ ಈ ವರ್ಕ್ ಫಿನಿಶ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ತೆಂಗು ಹಾಕಿದ್ದೇವೆ ಕಂಪ್ಲೀಟಾಗಿ. ಸಾಧಾರಣ ಒಂದು 75 ತೆಂಗಿನ ಗಿಡಗಳನ್ನು ಹಾಕಿದ್ದೇವೆ. ಇಲ್ಲಿ ನೋಡಿ, ಈ ಗುಡ್ಡ ಹೇಗಿದೆ ಹಾಗೆ ಕಂಪ್ಲೀಟ್, ಯಾವುದೇ ಲೆವೆಲ್ ಮಾಡದೆ ಇದ್ದ ಪ್ರದೇಶವನ್ನೇ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಮಾರ್ಪಾಡು ಮಾಡಿ ತೆಂಗಿನ ಗಿಡಗಳು. ಅದೇ ರೀತಿ ತದನಂತರ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳು. ತೆಂಗಿನ ಗಿಡಗಳಲ್ಲಿ ಮುಖ್ಯವಾಗಿ ನಾವು ಹೈಬ್ರಿಡ್ ಗಿಡಗಳನ್ನು ಇಲ್ಲಿ ಯೂಸ್ ಮಾಡಲಿಲ್ಲ, ನಾಟಿ ತಳಿಗಳನ್ನೇ ನಾವು ಯೂಸ್ ಮಾಡಿದ್ದೇವೆ. ಯಾಕೆಂದರೆ ಇವಾಗ ಹೈಬ್ರಿಡ್ಗಳಿಗೆ ಅತಿ ಹೆಚ್ಚಿನ ಕೀಟಗಳ ತೊಂದರೆ, ಬೇರೆ ಬೇರೆ ರೀತಿಯ ಫಂಗಲ್ ಅಟ್ಯಾಕ್ಗಳು ಆಗುತ್ತಿರುವುದರಿಂದ ಪ್ರತ್ಯೇಕವಾಗಿ ನಾಟಿ ತಳಿಗಳನ್ನೇ ಚೂಸ್ ಮಾಡಿದ್ದೇವೆ. ಪ್ರತಿ ಒಂದು ಗಿಡಕ್ಕೂ ಈ ರೀತಿಯ ನೀರಿನ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇವೆ. ಹಣ್ಣಿನ ಗಿಡಗಳಲ್ಲಿ ಮುಖ್ಯವಾಗಿ ಮಾವು, ಅದೇ ರೀತಿ ಅವಕಾಡೋ, ಬಟರ್ ಫ್ರೂಟು, ಇದು ಮಾವಿನ ಗಿಡ. ಅಲ್ಲಿ ಕಾಣ್ತಾ ಇರುವಂಥದ್ದು ರಂಬುಟಾನ್. ಇದು ರಂಬುಟಾನ್. ಇದು ಟೀ ಗಿಡ. ತುಂಬ ಜನ ಟೀ ಗಿಡ ನೋಡಿರಲಿಕ್ಕಿಲ್ಲ. ನೋಡಿ, ಇದು ಟೀ ಗಿಡ. ಆನಂತರ ಇಲ್ಲಿರುವಂಥದ್ದು ಕಾಫಿ. ಇದು ಕಾಫಿ. ನಾನು ಮೊದಲೇ ಹೇಳಿದೆ ಸಮಗ್ರ ಕೃಷಿ ತೋಟವನ್ನು ಇಲ್ಲಿ ಮಾಡಿದ್ದೇವೆ ಅಂತ. ಯಾಕೆಂದರೆ ಒಂದು ಮನೆಗೆ ಏನೇನೆಲ್ಲ ಬೇಕಾಗ್ತದೆ ಆ ಎಲ್ಲ ರೀತಿಯ ಹಣ್ಣಿನ ಗಿಡಗಳೊಟ್ಟಿಗೆ ಕೆಲವೊಂದು ಸ್ಪೈಸಿ ಗಿಡಗಳು, ಜಾಯಿಕಾಯಿ, ಲವಂಗ, ಅದೇ ರೀತಿ ಕೊಕ್ಕೋ ನೋಡಿ ಕಾಣ್ತಾ ಇದೆ, ಇದು ಕೊಕ್ಕೋ. ಅಬಿಯು ಗಿಡ, ಮಟೋವಾ, ಹೀಗೆ ಸೀತಾಫಲ. ಅದರೊಟ್ಟಿಗೆ ಸ್ವಲ್ಪ ಇನ್ಕಮ್ಗೆ ಬೇಕಾಗುವಷ್ಟು ಒಂದು 200 ಅಡಿಕೆ ಗಿಡಗಳನ್ನು ಇಲ್ಲಿ ಹಾಕಿದ್ದೇವೆ. ಅಡಿಕೆ ಗಿಡಗಳನ್ನು ಹಾಕ್ಕೊಂಡಿದ್ದೇವೆ. ಇದು ಗುಡ್ಡ ಪ್ರದೇಶವಾಗಿರುವುದರಿಂದ ಅಡಿಕೆಯಲ್ಲಿ ನಾವು ಮೋಹಿತ್ ನಗರ್ ತಳಿಯನ್ನೇ ಆರಿಸಿಕೊಂಡಿದ್ದೇವೆ. ಇವತ್ತು ಈ ತೋಟದ ಫೈನಲ್ ಟಚ್ ನಡೀತಾ ಇದೆ. ಕೊನೆಯದಾಗಿ ರಿಟೈರ್ಡ್ ಲೈಫಿಗೆ ಬೇಕಾಗುವಷ್ಟು ಸಾಗವಾನಿ ಗಿಡಗಳನ್ನು ಹಾಕಿದ್ದೇವೆ. ನೋಡಿ, ಇವೆಲ್ಲ ಸಾಗವಾನಿ ಗಿಡಗಳು. ಸಾಗವಾನಿ ಗಿಡಗಳನ್ನು ನಾಟಿ ತಳಿಯೇ ಆಯ್ಕೆ ಮಾಡಲಾಗಿದೆ. ಸಾಗವಾನಿ ಗಿಡಗಳಿಗೂ 1 ರಿಂದ 2 ವರ್ಷ ನೀರಿನ ಅವಶ್ಯಕತೆ ಇರುವುದರಿಂದ ಅದಕ್ಕೂ ಡ್ರಿಪ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕೆಂದರೆ ಅದಕ್ಕೆ ಖಾಲಿ 2 ವರ್ಷಕ್ಕೆ ಮಾತ್ರ ನೀರು ಸಾಕು, ಮತ್ತು ನೀರಿನ ಅವಶ್ಯಕತೆ ಇರುವುದಿಲ್ಲ. ಹೀಗೆ ಸಮಗ್ರ ಕೃಷಿ ತೋಟವನ್ನು ಮಾಡಿ ಇವತ್ತು ಆ ಕಸ್ಟಮರಿಗೆ ಕೊಡ್ತಾ ಇದ್ದೇವೆ. ಈ ರೀತಿಯ ತೋಟಗಳು ಯಾರಿಗಾದರೂ ಮಾಡಬೇಕನ್ನಿಸಿದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ನೀವು ಸಂಪರ್ಕಿಸಬಹುದು. ತುರ್ತು ತೋಟ ಮಾಡಲು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದರೆ ಕಷ್ಟ. ದಯವಿಟ್ಟು ಯಾರಿಗೆ ಪೇಷನ್ಸ್ ಇದೆ ಅಂಥವ್ರು ಖಂಡಿತವಾಗಿಯೂ ನಮ್ಮನ್ನು ಸಂಪರ್ಕಿಸಬಹುದು. ಕ್ಲಪ್ತ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ತೋಟವನ್ನು ಖಂಡಿತ ನಾವು ಮಾಡಿಕೊಡ್ತೇವೆ. ನಿಮ್ಮ ಅನುಕೂಲತೆಗೆ ತಕ್ಕಂತೆ ಯಾವ ರೀತಿ ಬೇಕೋ ಆ ರೀತಿ ಮಾರ್ಪಾಡು ಮಾಡಿ ಕೊಡ್ತೇವೆ. ಯಾರಿಗಾದರೂ ಇಂಥ ಕೆಲಸಗಳ ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಜೆ 6 ರಿಂದ 8ರವರೆಗೆ ತಾವು ಸಂಪರ್ಕಿಸಬಹುದು. ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೇಳಬಹುದು.
ಧನ್ಯವಾದಗಳೊಂದಿಗೆ ಜೋಸೆಫ್ ಲೋಬೋ, ಶಂಕರ್ಪುರ.